ಬರೋಣ ಬಿಲ್ just now I give you the receipt. 550. 550. So I give you 94.50 balance. You give me 100, right? I give you 94. This is already discount 25%. ಡಿಸ್ಕೌಂಟು Hot there, microwave. ಓಕೆ ಬಿಸಿ ಆಗಿಲ್ಲ. ಇದೊಂದು ತಗೊಂಡು ಇಲ್ಲಿಂದ ಹೋಗಿ ಇದರೊಳಗೆ ಇಟ್ಬಿಡಿ. ಇದು ಜಾಸ್ತಿ ಆಗ್ಬಿಡುತ್ತೆ. ನಾವು 40ಗೆ ಇರ್ತೀವಿ. ಹೌದಾ? ಓಕೆ. ಸರ್ ಅಲ್ಲಿ ಒಂದು ವಾಟರ್ ಬಾಟಲ್ ಕೊಡಿ. ಯಾಕೆ ಬೇಕು ಅವ್ರು ರೆಕಾರ್ಡ್ ಮಾಡ್ಕೋಬೇಕು. ಈ ನಿಮ್ಮದಲ್ಲಿರುತ್ತೆ ಮೇನ್ ಏನಂದರೆ ರುಪೀಸಲ್ಲಿ ಖರ್ಚು ಮಾಡಿ ಡಾಲರ್ಸಲ್ಲಿ ಖರ್ಚು ಮಾಡೋಕ್ಕೆ ಯೋಚನೆ ಮಾಡ್ತಿದ್ವಿ ತುಂಬಾ. ಇಲ್ಲಿ ನೋಡಿ ಇವರು ಕಪ್ ನೂಡಲ್ಸ್ ತಿಂತಿದ್ರೆ ನಾನು ನನ್ನ ಜಿಂದಗಿಲಿ ಬೆಳಗ್ಗೆ ಹೊತ್ತು ಸ್ಯಾಂಡ್ವಿಚ್ ತಿಂದರೆ ಮಗ ತಿಂತಾಯಿದ್ದೀನಿ. ನಮಗೆ ಬೋಟಿ ಸಾರು, ಇಡ್ಲಿ, ಚಾಮುಂಡೇಶ್ವರಿ ಮೆಸ್ಸು, ಹನುಮಂತು ಪಲಾವು ಏನಂತಿರುತ್ತೆ. ನಾವು ನೋಡಿ ಬೆಳಿಗ್ಗೆ ಬಿಸಿನೀರು ಹಾಕೊಂಡು ಬಿಸಿನೀರು ಹಾಕ್ಕೊಂಡು ಒಳಗೆ ಕಾಯಿಲೆ ಬಂದಿರೋರ ಥರ ಪ್ಯಾಕೆಟಲ್ಲಿ ತೆಕ್ಕೊಂಡು ಅದು ಏನು ಕಮ್ಮಿ ಇಲ್ಲ ಬ್ರೋ. 10 ರೂಪಾಯಿ ಮ್ಯಾಗಿ ಬ್ಯಾಗಲ್ಲಿದೆಯಾ? ಸೀರಿಯಸ್ ಆಗಿ ಹೇಳ್ಬೇಕು ಅಂದರೆ ನಮ್ಮ ಯಾರಲ್ಲೂ ಇಲ್ಲ ಸರ್. ಎಷ್ಟು ಡಾಲರು? ಎಷ್ಟು ನೀರಿಗೆ? $3 ಅಂದರೆ 180 ರೂಪೀಸ್ ಆಯ್ತು. ಅಲ್ಲಿಗೆ 618 ಬೇಡ, ನೀರು ಬೇಡ, ಬನ್ನಿ ಜಯಕುಮಾರ್. ಜಯಕುಮಾರ್ ಬನ್ನಿ, ಕುಡಿಯೋಕೆ ಏನಾದ್ರು ಪೌಷ್ಟಿಕ ಆಹಾರ ತಗೊಳ್ಳೋಣ ಬನ್ನಿ ಸರ್. ಆ ಕಡೆ ತೂತು ಮಾಡಿ ಸರ್. ಅದೇ ಬೇರೆ ತೂತು, ಇದೇ ಬೇರೆ ತೂತು ಸರ್. ಸೈಡ್ 2 ಬಾಟ್ಲಿ ನೀರು ಜಾಸ್ತಿ ನಾವೆಲ್ಲ ಸೂಪರ್ ಮಾರ್ಕೆಟಲ್ಲಿ ಇದನ್ನು ಹೋಗಿ ತಗೋತೀವಿ ಅಷ್ಟೇ. ಮನೆಗೆ ಬಂದು ಮಾಡ್ಕೊತಿದ್ವಿ. ಬಟ್ ಇಲ್ಲಿ ನಾವೇ ಮಾಡ್ಕೊಂಡು ತಿನ್ಬೇಕು. ಇಲ್ಲಿ ಡಿಫ್ರೆಂಟ್ ಟೇಸ್ಟು. ಎಕ್ಸ್ಟ್ರಾ ಸೂಪ್ ಗಿಫ್ಟ್ ಕೇಳಿದ್ರೆ ತಲೆ ಮೇಲೆ ಹೊಡಿತಾರೆ ಒಟ್ಟಿನಲ್ಲಿ. ಆದರೆ ಎಲ್ಲ ಥರದ್ದು ಲೈಫಲ್ಲಿ ಎಂಜಾಯ್ ಮಾಡಲೇಬೇಕಲ್ವ. ಏನಂತೀರಾ? ಚೈನೀಸ್ ಅವ್ರ ಥರ ನೀವು ಎರಡು ಇಟ್ಕೊಬಿಟ್ರೆ ಎಷ್ಟು ಬೇಗ ರೆಡಿ ಆಗ್ಬಿಟ್ಟಿದೆ ಇದು. ನಾಟ್ ಬ್ಯಾಡ್ ಫುಡ್. ಅದು $2. ಮ್ಯಾಗಿ ಸೂಪ್ ತಗೊಂಡ್ರೆ $2. ತುಂಬ ಚೆನ್ನಾಗಿದೆ. ಬಟ್ ನಾವು ತಿನ್ನೋ ಫುಡ್ ಯಾವಾಗಲೂ ನಮಗೆ ಓವನಲ್ಲಿ ಬಿಸಿ ಮಾಡಿ ತಿನ್ನೋದು ಅದು ತುಂಬ ಅನ್ಹೆಲ್ತಿನೇ ಅಲ್ವಾ ಅದು. ಸೊ ಅದೇ ಪ್ರಾಬ್ಲಮ್. ಬಾಡಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅನ್ನೋದು. ಬಟ್ ಒಂದು ಬಾಕ್ಸು ಮ್ಯಾಗಿಗೆ ನಮ್ಮ ಇನ್ನೂರು ರೂಪಾಯಿ $150. ಸಿಂಗಾಪುರಲ್ಲಿ $150 ಹೋಗ್ಬಿಟ್ಟು ಮ್ಯಾಗಿ ತಿಂತಾ ಇದೀವಿ ನೋಡಿ. ಮನೇಲಿ ಮಾಡ್ಕೊಡ್ರೆ ಬೈತೀವಿ. ಯಾವನ್ ತಿಂತಾರೆ
You can buy something, can use all. ಬಟ್ ಹೊರಗಡೆ ಬಂದಾಗ ಎಲ್ಲ ಅಡ್ಜಸ್ಟ್ ಆಗಲೇಬೇಕಲ್ಲ. ಹೊರಗಡೆ ಹೋಗಿ $5 only you can Two go minutes one after. ride or two ride only. ನಮ್ಮ ಭಾರತದಲ್ಲಿ ಟೊಯೋಟಾ ವೆಲ್ಫೇರ್ ಮಡಗವ್ರೆ ಅಂದರೆ ಬರೀ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ದುಡ್ಡು ಕಾಸು ಮಡಗಿರೋರು ಅಂತ ಅನ್ಕೋತೀವಿ. ಆದರೆ ಈ ಸಿಂಗಾಪುರಲ್ಲಿ ವೆಲ್ಫೇರ್ ವೆಹಿಕಲ್ನ ಒಬ್ಬ ಕಟಿಂಗ್ ಶಾಪ್ ಓನರ್ಗಳು ಮಡ್ಕೊಂಡಿರುತ್ತಾರಂತೆ. ಅಷ್ಟು ಕಡಿಮೆ ಬೆಲೆ ಇಲ್ಲಿ. ನಿಜಕ್ಕೂ ಖುಷಿ ಆಯ್ತು ಅವ್ರುಗಳನ್ನ ನೋಡಿದ್ರೆ. ಸಿಂಗಾಪುರಲ್ಲಿ ವೆಲ್ಫೇರ್ ವೆಹಿಕಲ್ ಶಾಪ್ ಅವ್ರು ಮಡಗವ್ರೆ ಅಂತೆ. ನೋಡಿ ಯಾವ ರೇಂಜ್ಗೆ ಐತೆ ಇಲ್ಲಿ. ಹಾಂ, ಇಲ್ಲೆಲ್ಲ ಟ್ಯಾಕ್ಸು ತುಂಬ ಕಡಿಮೆ ಬ್ರೋ, ಅದಕ್ಕೆ ಈ ರೇಂಜ್ಗೆ. ರೂಮ್ ಆಮೇಲೆ ಹಾಂ Friday, okay. Today Saturday. Huh. 9 person. ಸಂಡೇ ಮಂಡೇ or 20, 21, 22. But today and tomorrow is 130 ಹಾಂ, per day. 130 today and tomorrow. 130. Sunday. Today Saturday, Sunday is 130. Monday 100. ಓಹೋ. ವಿಚ್ ಮೆಂಬರ್ಸ್? Huh? ಮೆಂಬರ್ಸ್? Member? ಹಾಂ, We know member. ವಿಚ್ ಮೆಂಬರ್ಸ್? 1 people or 2 people per room? This one 2 people. One room. 1 room 2 people. Yeah. 1 people, 1 person. ಹೋದರೆ ಐ ಥಿಂಕ್ ರೂಮ್ ಸಿಗಬಹುದು. ಟ್ರೈ ಮಾಡುವ ಇವತ್ತು. ರೂಮು ಅವ್ರು ಹೇಳಿದ ಅಡ್ರೆಸ್ಗೆ ಹೋಗಿ ಐ ಥಿಂಕ್ ಅಲ್ಲಿ ಕಮ್ಮಿ ಆಗುತ್ತೆ, ಟ್ರೈ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಫೋನಲ್ಲಿ ಅದಕ್ಕೆ ಹಾಸ್ಪಿಟಲ್ ಏನೇ ಹೇಳಿ ಮಲೇಷ್ಯಾಗೆ ಬರ್ತೀರಿ, ಈ ರೇಂಜಿಗೆ ಮಳೆ ಬಂದಿದೆ ಅಂತ ಗೊತ್ತಿಲ್ಲ ಬ್ರೋ. ಒಟ್ಟು ಗುಲಾಯಿಸ್ತಾ ಇದೆ ಅನ್ಕಡೆ. ಫೈನಲ್ ಆಗಿ ಮಳೆ ನೆನ್ಕೊಂಡು ನಾವು ಅಂತೂ ಕೂಡ ಕೊಡ್ತಾ ಇದ್ದೀವಿ ಇಲ್ಲಿ ಇರೋದಲ್ಲಿ. ಆದರೆ ಎಲ್ಲೂ ಹೋಗೋಕ್ಕಾಯ್ತಾ ಇಲ್ಲ, ಅದೇ ಬೇಜಾರು. ನೋಡಿ ಮಳೆ ನೆನ್ಕೊಂಡು ಸಿಗೋಣ ನಾವು. ಫೈನಲಿ ರೂಮ್ ಸಿಕ್ಕಿದೆ. ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಅಪ್ಡೇಟ್